ಶಿವಳ್ಳಿಯ ಬೆಟ್ಟದೂರಲ್ಲಿ ಸಾವಿನ ರಾಜಕೀಯ ಗರಿಗೆದರಿದೆ. ಬಿಜೆಪಿ ರ್ಯಾಲಿಯಲ್ಲಿ ಶಿವಳ್ಳಿ ಸಾವಿನ ವಿಚಾರ ಪ್ರಸ್ತಾಪವಾಗಿದೆ. ಉಪಚುನಾವಣೆಯ ಮುನ್ನೆಲೆಯಲ್ಲಿ ಇದೀಗ ಶಿವಳ್ಳಿ ಅವರ ಸಾವಿನ ಕುರಿತಾಗಿ ಪ್ರಸ್ತಾಪ ಆಗಿದೆ. ಬಿಜೆಪಿ ರ್ಯಾಲಿಯಲ್ಲಿ ಸಾವಿನ ವಿಚಾರ ಪ್ರಸ್ತಾಪ ಆಯಿತು. ದೋಸ್ತಿ ವಿರುದ್ಧ ಶಾಸಕ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ರು. ವಾಗ್ದಾಳಿ ನಡೆಸುವ ಭರದಲ್ಲಿ ಮಾತನಾಡುವ ಭರದಲ್ಲಿ ಶಿವಳ್ಳಿ ಸಾವಿಗೆ ಮೈತ್ರಿ ಸರ್ಕಾರವೇ ಕಾರಣ, ಕಿರುಕುಳದಿಂದಲೇ ಶಿವಳ್ಳಿ ಮೃತಪಟ್ಟಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ರು. ಕುಂದಗೋಳ ಜನರಿಗೆ ಸೇಡು ತೀರಿಸಿಕೊಳ್ಳುವ ಸಮಯ ಬಂದಿದೆ ಅಂತ ಕೂಡ ಶ್ರೀರಾಮುಲು ಹೇಳಿದ್ದಾರೆ. ಅನುಕಂಪ ಇದೆ. ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕೊಲ್ಲ, ಅವ್ರಿಲ್ಲ ನಮ್ಮ ಮಧ್ಯದಲ್ಲಿ, ಶಿವಳ್ಳಿ ಅವರು ಇಲ್ಲ. ಆ ಮನುಷ್ಯನ ಬಗ್ಗೆ ನಾನೇನ್ ಮಾತಾಡೋಕೊಲ್ಲ. ಆ ಮನುಷ್ಯ ಇವತ್ತು ಪ್ರಾಣ ಕಳ್ಕೊಂಡಿದ್ದಾನಂದ್ರೆ ಅದು ಕಾರಣ ಕಾಂಗ್ರೆಸ್ ಅವರು ಮೈತ್ರಿ ಸರ್ಕಾರನೇ ಆಗುತ್ತೆ. ಯಾಕಂದ್ರೆ ಎಷ್ಟು ಕಿರುಕುಳನ್ನು ಕೊಟ್ಟರು. ಆ ಮನುಷ್ಯನ ಸಾವಿಗೆ ಅವರೇ ಕಾರಣ ಆಗಿರೋ ಕಾರಣ ಅವ್ರನ್ನ ಜನರು ಒಂದು ಸೇಡು ತೀರಿಸುವಂತ ಅವಕಾಶ ಇವತ್ತು ಸಿಕ್ಕಿದೆ. ಯಾಕಂದ್ರೆ ಚಿಕ್ಕನಗೌಡರು ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ, ಇಲ್ಲಿ ಶಾಸಕರಾದಂತ ಟೈಮಲ್ಲಿ ಅನೇಕ ಒಳ್ಳೆ ಕೆಲಸಗಳು ಮಾಡ್ಕೊಂತ. ಶ್ರೀರಾಮುಲು ಹೇಳ್ತಾ ಇದ್ದಾರೆ, ಶಿವಳ್ಳಿ ಅವರ ಸಾವಿಗೆ ಮೈತ್ರಿ ಸರ್ಕಾರವೇ ಕಾರಣ, ಕಿರುಕುಳದಿಂದಲೇ ಶಿವಳ್ಳಿ ಅವರು ಮೃತಪಟ್ಟಿದ್ದು ಅನ್ನುವಂತ ಮಾತನ್ನ ಶ್ರೀರಾಮುಲು ಅವರು ಹೇಳಿದ್ರು. ಅಷ್ಟೇ ಅಲ್ಲ, ಸೇಡು ತೀರಿಸಿಕೊಳ್ಳುವಂತ ಸಮಯ ಬಂದಿದೆ ಅಂತ ಕುಂದಗೋಳದ ಜನರಿಗೆ ಶ್ರೀರಾಮುಲು ಅವರು ಹೇಳ್ತಾ ಇದ್ರು. ಸಾರ್ವಜನಿಕ ಸಭೆಯಲ್ಲೂ ಅವರು ಆ ಮಾತನ್ನ ಹೇಳಿದ್ರು. ಹಾಗೇನೆ ಮಾಧ್ಯಮಗಳ ಎದುರು ಕೂಡ ಅದೇ ಮಾತನ್ನ ಶ್ರೀರಾಮುಲು ಹೇಳಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾತಕ್ಕೋಸ್ಕರ ಶ್ರೀರಾಮುಲು ಅವರು ಹೀಗೆ ಹೇಳ್ತಾ ಇದ್ದಾರೆ? ಏನು ಕಿರುಕುಳ ಶಿವಳ್ಳಿ ಅವರಿಗೆ ಉಂಟಾಗಿದ್ದಂಥದ್ದು? ಅದರ ವಿರುದ್ಧ ಅವರು ಯಾಕೆ ಮಾತನಾಡಲಿಲ್ಲ? ಒಂದು ವೇಳೆ ಕಿರುಕುಳ ಇದ್ದಿದ್ದೇ ಹೌದಾದ್ರೆ ಏನು ಪರಿಸ್ಥಿತಿ ಆಗಿತ್ತು ನಿಜಕ್ಕೂ? ಶ್ರೀರಾಮುಲು ಅವರ ಈ ಹೊಸ ಬಾಂಬ್ ಸಾಕಷ್ಟು ವಿಚಾರ ಯೋಚನೆ ಮಾಡೋ ಹಾಗೆ ಮಾಡಿದೆ. ಶಿವಳ್ಳಿ ಅವರ ಸಾವಿಗೆ ಮೈತ್ರಿ ಸರ್ಕಾರವೇ ಕಾರಣ, ಕಿರುಕುಳದಿಂದ ಶಿವಳ್ಳಿ ಮೃತಪಟ್ಟಿದ್ದಾರೆ ಅಂತ ಬಿಜೆಪಿ ಮುಖಂಡ ಶ್ರೀರಾಮುಲು ಮಾತನಾಡ್ತಾ ಇದ್ದಾರೆ. ಬಳ್ಳಾರಿ ಸಂಸದ ವಿಎಸ್ ಉಗ್ರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಶ್ರೀರಾಮುಲು ಇವತ್ತು ಬೆಟ್ಟದೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಕುಂದಗೋಳ ಜನರು ಸೇಡ್ ತೀರಿಸಿಕೊಳ್ಳುವಂತ ಒಂದು ಸಮಯ. ಯಾತಕ್ಕೋಸ್ಕರ ಅಂದ್ರೆ ಶಿವಳ್ಳಿ ಅವರು ಮೈತ್ರಿ ಸರ್ಕಾರದ ಕಿರುಕುಳದಿಂದ ಮೃತಪಟ್ಟಿದ್ದಾರೆ ಅಂತ. ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಇವರೆಲ್ಲ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ಈ ರೀತಿ ಮಾತನಾಡುವಂತ ಪ್ರವೃತ್ತಿಯನ್ನ ಬಿಡೋದು ಸೂಕ್ತ. ಬದುಕು, ಸಾವು, ಜನ್ಮ ಇವೆಲ್ಲವೂ ಸಹ ನಮ್ಮ ಕೈಲಿ ಇರ್ತಕ್ಕಂಥದ್ದು. ಈಗ ಹಾಗಾದ್ರೆ ಮೋದಿಯವರ ಸರ್ಕಾರದಲ್ಲಿ ಇದ್ದಂತ ಮಂತ್ರಿಗಳು ಸಾವನ್ನಪ್ಪಲಿಲ್ವೇ? ಮೋದಿಯವರು ಪ್ರಧಾನಮಂತ್ರಿಗಳಾದ ಕೆಲವೇ ದಿವಸಗಳಲ್ಲಿ ಸಾವನ್ನಪ್ಪಲಿಲ್ವ ಮಂತ್ರಿಗಳು? ಅದಕ್ಕೆ ಕಿರುಕುಳ ಯಾರೋದು ಅಂತ ಈ ರೀತಿ ಮಾತನಾಡಿ ಮತದಾರರ ಮುಂದೆ ನಗುಪಾಟಿ ಇದಾಗುವಂತ ಪ್ರವೃತ್ತಿಯನ್ನ ಬಿಜೆಪಿಯ ಮುಖಂಡರು ಬಿಡೋದು ಸೂಕ್ತ. ಯಾಕಂದ್ರೆ ಜನ ಪ್ರಬುದ್ಧರಿದ್ದಾರೆ, ವಿಚಾರವಂತರಿದ್ದಾರೆ. ಈ ರೀತಿಯ ಮಾತುಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದಂತ ಪಾಠ ಕಲಿಸ್ತಕ್ಕಂತ ಕೆಲಸವನ್ನ ಕುಂದಗೋಳಿನ ಜನತೆ ಇವರಿಗೆ ಬಿಜೆಪಿನವ್ರಿಗೆ ಕಲಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಏನು ಕಿರುಕುಳ ಅಂದ್ರೆ ಏನ್ ತೊಂದರೆ ಇತ್ತು ಅಂತ ಶಿವಳ್ಳಿ ಅವರಿಗೆ ನಿಮಗ್ ತಿಳಿದ ಹಾಗೆ ಏನಾದ್ರು ಅಸಮಾಧಾನ ಏನಾದ್ರು ಇತ್ತ? ಶಿವಳ್ಳಿ ಅವರಿಗೆ ಏನಾದ್ರು ಅಸಮಾಧಾನ ಇತ್ತ? ಜನಬೆಂಬಲವನ್ನ, ಅವರ ಕಾರ್ಯಪ್ರವೃತ್ತಿಯನ್ನ ಅರ್ಥ ಮಾಡಿಕೊಂಡಂತ ಪಕ್ಷ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿತ್ತು. ಇನ್ನೊಂದಿಷ್ಟು ವರ್ಷಗಳ ಕಾಲ ಬದುಕಿ ಜನರ ಸೇವೆ ಮಾಡಬೇಕಾಗಿತ್ತು ಅನ್ನೋದು ನಮ್ಮೆಲ್ಲರ ಆಶಯ, ಪಕ್ಷದ ಆಶಯ ಆಗಿತ್ತು. ಆದ್ರೆ ದುರ್ದೈವ, ದೇವರ ಚಿತ್ತ ಬೇರೆ ಇದ್ದಿದ್ರಿಂದ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಆ ಮರಣದ ಬಗ್ಗೆ ವಿಶ್ಲೇಷಣೆ ಮಾಡಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟುವಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಇಷ್ಟೇ ಹೇಳ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅವ್ರು ಏನ್ 5 ವರ್ಷ ಈ ಜನರ ಸೇವೆ ಮಾಡಬೇಕು ಅಂತ ಜನರ ಅನಿಸಿಕೆ ಇತ್ತು, ಅದನ್ನ ಇವತ್ತು ಅವರ ಧರ್ಮಪತ್ನಿ ಮೂಲಕ ಆ ಸೇವೆಯನ್ನು ಮಾಡ್ತಕ್ಕಂಥ ಅದಕ್ಕೆ ಅವಕಾಶ ಮಾಡಿಕೊಡ್ಲಿ ಜನ ಅಂತ ಹೇಳಿ ನಮ್ಮ. ಆಲ್ ರೈಟ್, ಥ್ಯಾಂಕ್ ಯು ವಿಎಸ್ ಉಗ್ರಪ್ಪ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ರಾಜಕೀಕರಣಗೊಳಿಸುವಂತದ್ದು ಸಾವನ್ನ ಸರಿಯಲ್ಲ ಅಂತ ವಿಎಸ್ ಉಗ್ರಪ್ಪ ಅವರು ಹೇಳ್ತಾ ಇದ್ರು. ಶ್ರೀರಾಮುಲು ಅವರಿಗೆ ಮಾನಸಿಕ ಸ್ಥಿಮಿತ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ವಿಎಸ್ ಉಗ್ರಪ್ಪ ಮಾತನಾಡಿದ್ದಾರೆ. ಬೆಟ್ಟದೂರಿನಲ್ಲಿ ಶ್ರೀರಾಮುಲು ಅವರೇ ಹೇಳಿದ್ರು, ಕುಂದಗೋಳ ಜನರು ಸೇಡು ತೀರಿಸಿಕೊಳ್ಳುವಂತಹ ಒಂದು ಸಂದರ್ಭ. ಸಿಎಸ್ ಶಿವಳ್ಳಿ ಮೈತ್ರಿ ಸರ್ಕಾರದ ಕಿರುಕುಳದಿಂದಾಗಿ ಮೃತಪಟ್ಟರು, ಕಿರುಕುಳವೇ ಕಾರಣ ಅನ್ನುವಂಥದ್ದನ್ನ ಮಾತನಾಡಿದ್ರು. ವಿಎಸ್ ಉಗ್ರಪ್ಪನವರು ಹೇಳಿದ್ರು, ಶ್ರೀರಾಮುಲು ಅವರಂತಹ ಬಿಜೆಪಿ ಮುಖಂಡರು ಈ ರೀತಿ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಮಾತನಾಡೋದನ್ನ ನಿಲ್ಲಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಹುಟ್ಟು ಸಾವು ಯಾರ ಕೈಯಲ್ಲೂ ಇಲ್ಲ ಅನ್ನೋದು ವಿಎಸ್ ಉಗ್ರಪ್ಪ ಅವರ ಸಮರ್ಥನೆ ಆಗಿತ್ತು.